ಕಲ್ಲು ಬಂಡೆ ತೆರವು ಕಾಮಗಾರಿಯಿಂದ ಧೂಳು, ಕರ್ಕಶ ಶಬ್ದ ಹಾಗೂ ಬ್ಲಾಸ್ಟಿಂಗ್ನಿಂದ ಮನೆಗಳು ಹಾನಿಯಾಗುತ್ತಿದ್ದು ಮಕ್ಕಳು, ವೃದ್ಧರು ಆರೋಗ್ಯ ಸಮಸ್ಯೆಯಿಂದ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮದ ನಿವಾಸಿಗಳು ಆರೋಪವಾಗಿದ್ದೆ. ಎಲ್ಲಿ ಅಂತೀರಾ? ಬೆಂಗಳೂರು ಪೂರ್ವ ತಾಲೂಕಿನ ಬಿಗ್ರಹಳ್ಳಿ ಹೋಬಳಿಯ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾಪುರ ಪಂಚಮುಖಿ ಲೇಔಟ್ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯತನಕ್ಕೆ ಬೇಸತ್ತ ಗ್ರಾಮಸ್ಥರು. ಈ ದೂರು ಹಿನ್ನೆಲೆ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡರು ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಹೊರ ರಾಜ್ಯದ ಕೆಲ ಕಾರ್ಮಿಕರು ದುರ್ವರ್ತನೆಯಿಂದ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ. ಸಾರ್ವಜನಿಕರ ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸಿಎಂ ಬೈರೇಗೌಡರು ಎಚ್ಚರಿಕೆ ಸಹ ನೀಡಿದ್ದಾರೆ. ವಾಪಸ್ ಬಿಡಿ ಅಂತ ರಿಟರ್ನ್ ಕೇಳ್ತಾವ್ರೆ. ಅದನ್ನು ನಾವು ಕೊಡೋಕ್ಕಾಗ್ತಾ ಇದ್ದೀವಿ. ಆ ಥರ ಸಮಸ್ಯೆಗಳು ಇದ್ದಾರೆ. ಡೈಲಿ ಜಸ್ಟ್ ಮನೆಯಲ್ಲಿ ಕೂರಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಾವಿರ್ತೀವಿ, ಸಂಸಾರಗಳಿದ್ದಾವೆ. ಬಾಂಬ್ ಬ್ಲಾಸ್ಟ್ ಆದರೆ ಬಿಲ್ಡಿಂಗ್ ವೈಬ್ರೇಷನ್ ಬರ್ತಾ ಇದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಸಮಸ್ಯೆ ತುಂಬ ಜಾಸ್ತಿ ಇದೆ. ಅವ್ರ ಕಡೆಯಿಂದ ಲೇಬರ್ಸ್ ಕಡೆಯಿಂದ ಒಂದು ತುಂಬ ಸಮಸ್ಯೆ ಇದೆ. ಅವರು 100-200 ಜನ ತಂದು ಬಿಟ್ಟವ್ರೆ. ಇಲ್ಲಿ ಯಾರು ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ಹೆಣ್ಮಕ್ಳು ಬಿಚ್ಕೊಂಡು ತಿರ್ತಾರೆ, ಅವರು ಗಂಜೆ ಹೊಡಿತಾರೆ, ಎಣ್ಣೆ ಹೊಡಿತಾರೆ. ಅಂತವ್ರು ತಂದು ನಮ್ಮ ಪಕ್ಕದಲ್ಲಿ ಮಾಡ್ಬಿಟ್ರೆ ಹೆಂಗೆ? ಅವ್ರಿಗೆ ಸಂಸಾರ ಇಲ್ಲ, ಅವ್ರ ಹೆಂಡತಿ ಮಕ್ಕಳಿಲ್ಲ. ಅವ್ರು ನಮ್ದಿಂದ ಎಲ್ಲ ಕೂತಿರ್ತಾರೆ. ಈ ಬಡ ಮಕ್ಕಳಲ್ಲಿ ಹೆಂಗಿರ್ಬೇಕು ನಾವಿಲ್ಲ? ಬಾಂಬ್ ಬ್ಲಾಸ್ಟ್ ಆಗ್ತಾ ಇರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತದೆ. 4 ದಿವಸ ಯಾರು ಏನ್ ಹೆಚ್ಚು ಕಮ್ಮಿ ಆದ್ರೂ ನೀವೇ ಕಾರಣ ಆಗ್ತೀರಾ. ಬಿಲ್ಡಿಂಗ್ ಎಲ್ಲ ಕ್ರ್ಯಾಕ್ ಬರ್ತಾ ಇದೆ. ಇಲ್ಲಿ ಎಲ್ಲರಿಗೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಆಕ್ಷನ್ ತಗೊಂತ ಇಲ್ಲ. ಪಂಚಾಯತ್ ಹೇಳಿದ್ದೀವಿ, ಅವರು ಆಕ್ಷನ್ ತಗೊಂತ ಇಲ್ಲ. ನಾವ್ ಯಾರನ್ನು ಕೇಳಬೇಕು? ನಾವೇನು ಭಾರತ ದೇಶದಲ್ಲೇ ಇದೀವ, ಇಲ್ಲಾಂದ್ರೆ ಪಾಕಿಸ್ತಾನದಲ್ಲಿ ಇದೀವ? ಅವ್ರಿಗೂ ಅಷ್ಟೇ ದಯವಿಟ್ಟು ಕೈ ಮುಗಿತಾ ಇದ್ದೀವಿ ಪೊಲೀಸ್ ಅವ್ರಿಗೆ. ಬನ್ನಿ ಸಮಸ್ಯೆ ನೋಡ್ರಿ ಫಸ್ಟ್. ಅಪಾರ್ಟ್ಮೆಂಟ್ ಕಟ್ಟುವಂಥ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡ್ತಾ ಇತ್ತು. ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ. ಈ ಬಗ್ಗೆ ಇಮಿಡಿಯೇಟಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನಾನು ಈಗಲೇ ಇಮಿಡಿಯೇಟಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಮತ್ತು ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಮ್ಮ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ತಂದು ಇಮಿಡಿಯೇಟಾಗಿ ಏನು ನಾವು ಪಂಚಾಯತಿಯಿಂದ ಕ್ರಮ ತಗೋಬೇಕು ತಗೊಂಡು ತಮಗೆ ನ್ಯಾಯ ಕೊಡ್ತೀನಿ. ಸಂಬಂಧಪಟ್ಟ ತಮಗೆ ತಮ್ಮ ಮೊಬೈಲ್ ನಂಬರು ವಿಳಾಸ ಕಳಿಸಿದ್ರೆ ಆ ವಿಳಾಸಕ್ಕೆ ಪೋಸ್ಟ್ ಮಾಡ್ತೀವಿ. ಸರ್, ನಾವು ಕೊಡ್ತೀವಿ ಅಡ್ರೆಸ್. ದಯವಿಟ್ಟು ನಮ್ಗೆ ಖಂಡಿತ ಹೋಗ್ಲಿಕ್ಕೆ ತುಂಬ ಇಲ್ಲ, ಖಂಡಿತ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಸ್ಥಳಕ್ಕೆ ಬಂದಿದ್ವಿ. ಇಂಥ ವಿಚಾರಗಳಲ್ಲಿ ನಾವೇನು ಯಾವುದೋ ಇದಕ್ಕೂ ಇದಾಗಲ್ಲ. ನಾವೇನಿದೆ ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತು ಮೇನ್ಸ್ ಆ್ಯಂಡ್ ಜ್ಯುವೆಲರಿ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ ಈಗಾಗಲೇ ಸಾರ್ವಜನಿಕರಿಂದ ಒಂದು ದೂರು ಬರುತ್ತೆ ಮಾನವ ಹಕ್ಕುಗಳ. ಹಂಗಾಗಿ ನಮಗೆ ದೂರು ಬಂದಿದ್ದ ಕೂಡಲೇ ನಾವು ಇಲ್ಲಿ ಏನಾಗಿದೆ ಅಂತ ಈಗಾಗಲೇ ಬಂದು ಪರಿಶೀಲನೆ ಮಾಡಿದಾಗ ಇಲ್ಲಿ ಏನು ತತ್ವ ಬಿಲ್ಡರ್ ಇಲ್ಲಿ ಅವ್ರದೇ ಆದಂಥ ಒಂದು ದಬ್ಬಾಳಿಕೆ ಅಥವಾ ದೌರ್ಜನ್ಯ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈಗ ಕಂಡು ಬಂದಿದೆ. ನಾವಿಲ್ಲಿ ಬಂದಲ್ಲಿ ಪರಿಶೀಲನೆ ಮಾಡಿದಾಗ ಏನಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಸಂಬಂಧಪಟ್ಟಂಥವ್ರು ಅವ್ರು ನೋಡ್ರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆ ಊರಿ ಅವ್ರ ಕಡೆಯಿಂದ ಇಲ್ಲಿ ವರ್ಕರ್ಸು ಇಸ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಏನು ಆ ಬಿಲ್ಡಿಂಗಲ್ಲಿರ್ತಕ್ಕಂಥ ಏನು ಲೇಬರ್ಸ್ ಏನಿದ್ದಾರೋ ಅಲ್ಲಿರ್ತಕ್ಕಂಥ ಏನು ಕುಟುಂಬಗಳು, ಹೆಣ್ಮಕ್ಳು ಸಾಕಷ್ಟು ಚೆನ್ನಾಗಿದ್ದಾರೆ. ಅಸಭ್ಯವಾಗಿ, ಅಶ್ಲೀಲವಾಗಿ ಅವರು ಅಲ್ಲಿ ವರ್ತನೆ ಮಾಡೋಂಥದ್ದು ಸಹ ಕಂಡು ಬಂದಿದೆ. ಆ ಹೆಣ್ಮಕ್ಳು ದೂರ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಮದ್ಯಪಾನ ಮಾಡಿರ್ತಕ್ಕಂಥ ಬಾಟ್ಲ್ ಸಹ ಏನು ಇಲ್ಲಿ ಮದ್ಯಪಾನ ಮಾಡಿರೋ ಬಾಟ್ಲ್ ಸಹ ಎಷ್ಟು ಆ ಕಡೆಲ್ಲ ಒಂದು ಏನು ಘಟನೆ ಸಹ ಮಾಡಿ ಅಲ್ಲಿ ಅವರೇ ಘಟನೆ ಮಾಡ್ಕೊಳ್ಳೋದು, ಅವರೇ ಚುಚ್ಕೊಳ್ಳೋಂಥದ್ದು, ಅಪಾರವಾದಂಥ ನೈಟಲ್ಲಿ ಕರ್ಕಶವಾದಂಥ ಶಬ್ದಗಳನ್ನು ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಈಗಾಗಲೇ ನಾವು ಏನು ಪೊಲೀಸ್ ಸ್ಟೇಷನ್ ಸಹ ಹೋಗಿ ಈಗಾಗಲೇ ಎಲ್ಲೂ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಸಹ ನೀವೊಂದು ದೂರು ಕೊಡಿ, ಇಮಿಡಿಯೇಟ್ ನಾವು ಆಕ್ಷನ್ ತಗೊಂತೀವಿ ಅಂತ ಸಹ ಅವರು ಕೇಳಿದ್ದಾರೆ. ಹಾಗಾಗಿ ನಮ್ಮ ದೊಡ್ಡಬನಹಳ್ಳಿ ಪಂಚಾಯತಿಗೆ ಬಂದಾಗ ನಮ್ಮ PDO ಅವರಿದ್ದರು, ಅವ್ರಿಗೂ ಸಹ ಈಗ ಒಂದು ಮನವಿ ಕೊಟ್ಟಿದ್ವಿ. ಅವರು ಸಹ ಈ ಕೂಡಲೇ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು
ಅಧಿಕಾರಿಗಳಿಗೆ ನಮಗೊಂದು ಮನವಿ, ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅವರಿಗೆ ನೀವು ಏನು ರಕ್ಷಣೆ ಕೊಡೋಂಥದ್ದು ಎಲ್ಲರ ಕರ್ತವ್ಯ ಸಹ ಆಗಿರ್ತದೆ. ದಯವಿಟ್ಟು ಏನಿಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಒಂದು ನಡೀತಿರ್ತಕ್ಕಂಥ ಏನಲ್ಲಿ ಅನಾಹುತಗಳಾಗ್ತಾ ಇದಾವೋ ಅದು ಮುಂದೆ ಘಟನೆಗೆ ಬೇರೆ ಥರದ್ದು ಕ್ರಿಯೇಟ್ ಆಗ್ತಿರಂಗೆ ತಾವು ದಯವಿಟ್ಟು ಅದನ್ನು ತಡೆದು ಇಮಿಡಿಯೇಟ್ಲಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ.